ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಕನ್ನಡಿಗರ ಪರ ನಿಂತ ಏಕೈಕ ಗ್ಯಾರಂಟಿ ನ್ಯೂಸ್ ಚಾನಲ್. ಕನ್ನಡ ಅವಮಾನಿಸಿದ್ದಕ್ಕೆ ಕೊನೆಗೂ ಕ್ಷಮೆ ಕೇಳಿದ ಶಿಕ್ಷಣ ಸಂಸ್ಥೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟಿಂಗ್ ಸ್ಟೋರಿ. ಕನ್ನಡಿಗರ ಪರ ಏಕೈಕ ಚಾನಲ್ ಗ್ಯಾರಂಟಿ ನ್ಯೂಸ್ ನಿಂತಿದೆ. ಕನ್ನಡವನ್ನ ಅವಮಾನಿಸಿದ್ದಕ್ಕೆ, ಕನ್ನಡವನ್ನ ಕೀಳಾಗಿ ಕಂಡಿದ್ದಕ್ಕೆ ಕೊನೆಗೂ ಕ್ಷಮೆಯನ್ನ ಕೇಳಿದಂತ ಶಿಕ್ಷಣ ಸಂಸ್ಥೆ. ಉಪನ್ಯಾಸಕನಿಗೆ ಸಿಕ್ತು ನ್ಯಾಯ, ಮತ್ತೆ ಕೆಲಸಕ್ಕೆ ವಾಪಸ್ಸಾಗಿದ್ದಾರೆ. ಎಚ್ಚೆತ್ತ ಆರ್ವಿ ಶಿಕ್ಷಣ ಸಂಸ್ಥೆಯಲ್ಲಿ ಮತ್ತೆ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸಲಿದ್ದಾರೆ. ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿದ ಸುದ್ದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈಗ ಸಾರಿ ಕೇಳಿ ಮತ್ತೆ ಕೆಲಸದಲ್ಲೇ ಮುಂದುವರಿಸುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಕನ್ನಡದಲ್ಲಿ ಪಾಠ ಮಾಡಿದ್ದಕ್ಕೆ ಸಸ್ಪೆಂಡ್ ಆಗಿದ್ರು ಉಪನ್ಯಾಸಕರೊಬ್ಬರು. ಕನ್ನಡದಲ್ಲಿ ಕೇಳಿದ ಪ್ರಶ್ನೆಗೆ ಕನ್ನಡದಲ್ಲೇ ಉತ್ತರ ಕೊಟ್ಟಿದ್ರು. ಹೀಗಾಗಿ ಉಪನ್ಯಾಸಕನಿಗೆ ಶಿಕ್ಷೆ, ಆರ್ವಿ ಕಾಲೇಜಿನಿಂದ ಶಿಕ್ಷೆಯನ್ನು ನೀಡಲಾಗಿತ್ತು. ಬೆಂಗಳೂರಿನ ಆರ್ವಿ ಲರ್ನಿಂಗ್ ಹಬ್ ಅನ್ನೋ ಕಾಲೇಜಿನಲ್ಲಿ ನಡೆದಿದ್ದಂಥ ಘಟನೆ ಇದೆ. ಉಪನ್ಯಾಸಕ ರೂಪೇಶ್ ಪುತ್ತೂರು ಮಾಡಿರೋ ವಿಡಿಯೋ ವೈರಲ್ ಆಗಿತ್ತು. ಇನ್ನು ಉಪನ್ಯಾಸಕ ರೂಪೇಶ್ ಪುತ್ತೂರು ಪರ ನಿಂತಿದ್ದಾರೆ ಏಕೈಕ ಚಾನಲ್ ಗ್ಯಾರಂಟಿ ನ್ಯೂಸ್. ಎಲ್ಲರಿಗೂ ನಮಸ್ಕಾರ. ನಾನು ಎಸ್ ವೆಂಕಟೇಶ್, RVPU ಕಾಲೇಜಿನ ಪ್ರಾಂಶುಪಾಲರು. ಈಗ ಇದೇ ಕನ್ನಡ ವಿಚಾರಕ್ಕೆ ಏನು ಗೊಂದಲ ಆಗಿದೆಯೋ ಅದರ ಬಗ್ಗೆ ನಮ್ಮ ಕ್ಷಮೆ ಕೇಳ್ಕೊಳ್ತೀನಿ. ಇನ್ನು ಮುಂದೆ ಈ ತರದ ಒಂದು ವಿಚಾರ ಬರುವುದಿಲ್ಲ. ನಾವು ಈ ಕನ್ನಡ ಭೂಮಿಗೆ, ಕರ್ನಾಟಕಕ್ಕೆ ನಾವು ಯಾವಾಗಲೂ ಸಾಥ್ ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಎಸ್ ವೆಂಕಟೇಶ್, RVPU ಕಾಲೇಜಿನ ಪ್ರಾಂಶುಪಾಲರು. ಈಗ ಇದೇ ಕನ್ನಡ ವಿಚಾರಕ್ಕೆ ಏನು ಗೊಂದಲ ಆಗಿದೆಯೋ ಅದರ ಬಗ್ಗೆ ನಮ್ಮ ಕ್ಷಮೆ ಕೇಳ್ಕೊಳ್ತೀನಿ. ಇನ್ನು ಮುಂದೆ ಈ ತರದ ಒಂದು ವಿಚಾರ ಬರುವುದಿಲ್ಲ. ನಾವು ಈ ಕನ್ನಡ ಭೂಮಿಗೆ, ಕರ್ನಾಟಕಕ್ಕೆ ನಾವು ಯಾವಾಗಲೂ ಸಾಥ್ ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಎಸ್ ವೆಂಕಟೇಶ್, RVPU ಕಾಲೇಜಿನ ಪ್ರಾಂಶುಪಾಲರು. ಈಗ ಇದೇ ಕನ್ನಡ ವಿಚಾರಕ್ಕೆ ಏನು ಸ್ನೇಹಿತರೆ, ಏನು ನಿನ್ನೆಯಿಂದ ಬೆಳಿಗ್ಗೆಯಿಂದ ನೀವೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಬೆಂಬಲ ಕೊಟ್ಟಿದ್ರಿ. ಕನ್ನಡ ವಿಚಾರ, ರೂಪೇಶ್ ಅವರ ವಿಚಾರ ಅಂತಂದ್ರೆ ಒಬ್ಬ ಕನ್ನಡಿಗರ ವಿಚಾರ ಅಂತ ನೀವು ಸಹಕಾರ ಕೊಟ್ಟಿದ್ರಿ. ಸೊ ಅಂದ್ರೆ ಇಲ್ಲಿ ಬಂದಾಗಲೇ ನಮ್ಗೆ ಗೊತ್ತಾಗಿದ್ದು ಏನೋ ಒಂದು ಗೊಂದಲ ಆಗಿತ್ತು. ಆ ಗೊಂದಲವನ್ನ ಕೂತು ಪರಿಹರಿಸಿಕೊಟ್ರು. ಬಟ್ ಒಂದೇ ಹೇಳ್ತೀನಿ ಕೇಳಿ, ಆರ್ವಿ ಶಿಕ್ಷಣ ಸಂಸ್ಥೆ ಬಂದು ಒಂದು ಕನ್ನಡಿಗರ ಸಂಸ್ಥೆ, ನಮ್ಮ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ. ಇಲ್ಲಿ ಒಳಗಡೆ ಬಂದಾಗ ಆ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿದಾಗ ಇಷ್ಟು ಪ್ರೀತಿ ಉಳ್ಳವರ ಇವೆಲ್ಲರ ಬಗ್ಗೆ, ಮತ್ತೆ ಇಷ್ಟು ಪ್ರೀತಿ ಉಳ್ಳವರ ತಮ್ಮ ಸಂಸ್ಥೆಯ ಕೆಲಸಗಾರರ ಬಗ್ಗೆ ಅಂತ ಗೊತ್ತೈತಿ. ಇವರು ಗಮನಕ್ಕೆ ಬರದೇ ಇದಾಗಿರೋದ್ರಿಂದ ಸೊ ಇನ್ನು ಮುಂದೆ ತಕ್ಷಣ ನಾಗರಾಜ್ ಸರ್ ಜಂಟಿ ನಿರ್ದೇಶಕರು ನಿಜಕ್ಕೂ ಹೇಳ್ಬೇಕು ಅಂದ್ರೆ ಅವ್ರು ಮಾತಾಡಿದ ರೀತಿ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ನಾನು ತುಂಬಾ ಜನ ಭೇಟಿ ಮಾಡಿದ್ದೀನಿ. ಅವರು ಕೂತ್ಕೊಂಡು ಸಮಸ್ಯೆಯನ್ನು ನೀಟಾಗಿ ಆಲಿಸಿ, ಸಂಪೂರ್ಣವಾಗಿ ಗುರುತಿಸಿ, ರೂಪೇಶ್ ಅವರು ಮತ್ತೆ ಇವರ ಸಮಸ್ಯೆಯನ್ನ ಬಗೆಹರಿಸಬೇಕಿದೆ, ಬಿಡಿ ನಮ್ಮ ಗಮನಕ್ಕೆ ಬಂದಲ್ಲಿ ಇನ್ನು ಮುಂದೆ ಈ ತರದ ಅವಕಾಶ ಕೊಡಲ್ಲ ಅಂತ ಹೇಳಿ ತತ್ಕ್ಷಣದಿಂದನೇ ಅವರು ನಮ್ಮ ಸಂಸ್ಥೆಯಲ್ಲಿ ಮುಂದುವರಿಯುವ ಒಂದು ದೊಡ್ಡತನವನ್ನು ಅವರು ತೋರಿದ್ರು. ಹಾಗಾಗಿ ಅವರಿಗೆ ನಾನು ಸಮಸ್ತ ಕನ್ನಡಿಗರು, ನಾನು ಮತ್ತೊಮ್ಮೆ ಹೇಳ್ತೀನಿ, ಎಲ್ಲರೂ ದಯವಿಟ್ಟು ನಮ್ಮ ಕನ್ನಡಿಗರ ಸಂಸ್ಥೆಗೆ ನೀವೆಲ್ಲರೂ ಒಂದು ಅಭಿನಂದಿಸಬೇಕು. ಯಾಕಂದ್ರೆ ಅಷ್ಟು ಪ್ರೀತಿ ಕಾಳಜಿಯಿಂದ ಅವ್ರಿಗೆ ಏನೋ ತೊಂದರೆ ಆಗೋದು ಬೇಡ ಅಂತ ಹೇಳಿ ಮಾಡಿದ್ರು. ವೆಂಕಟೇಶ್ ಅವ್ರಿಗೂ ಅವರ ಆಗಿರ್ತಕ್ಕಂಥ ಗೊಂದಲಗಳ ಬಗ್ಗೆ ಅವ್ರಿಗೂ ಅರಿವಾಗಿದೆ. ಇನ್ನು ಮುಂದೆ ಈ ತರದ ಯಾವುದೇ ರೀತಿ ಇದಕ್ಕೆ ಅವಕಾಶ ಕೊಡದೆ ನಾವೆಲ್ಲರೂ ಜೊತೆಗಳು ಸಾಗೋಣ. ಕರ್ನಾಟಕ ಕಟ್ಟಣ, ಭಾರತವನ್ನು ಕಟ್ಟಣ, ಸಮಾಜ. ಈ ಸಮಸ್ಯೆ ಬಗೆಹರಿದಿದೆ. ನಮ್ಮ ಆರ್ವಿ ಸಂಸ್ಥೆಯ ಸಂಸ್ಥಾಪಕರು ನಮ್ಮ ಹತ್ರ ಬಹಳ ಚೆನ್ನಾಗಿ ಸ್ಪಂದಿಸಿದ್ರು. ಇದು ಅವರ ಅವಗಾಹನೆಗೆ ಬಂದಿರಲಿಲ್ಲ. ಯಾಕಂದ್ರೆ ಅವರು ಕನ್ನಡಕ್ಕೆ ತುಂಬಾ ಪ್ರೋತ್ಸಾಹ ಕೊಡುವಂತ ಒಂದು ವ್ಯಕ್ತಿ. ಆದ್ರಿಂದ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅವರು ತುಂಬಾ ಹೃದಯದಿಂದ ನನ್ನನ್ನು ಸ್ವಾಗತಿಸಿದ್ದಾರೆ. ಹಾಗೂ ಅವರ ಒಂದು ಒಡನಾಟ ನನಗೆ ಬಹಳ ಸಂತೋಷ ತಂದಿದೆ. ಹಾಗೂ ಪ್ರಾಂಶುಪಾಲರು ನಮಗೆ ಸ್ಪಂದಿಸಿದ್ದಾರೆ. ಈ ಸಮಸ್ಯೆ ಬಗೆಹರಿದಿದೆ. ನಮ್ಮ ಆರ್ವಿ ಸಂಸ್ಥೆಯ ಸಂಸ್ಥಾಪಕರು ನಮ್ಮ ಹತ್ರ ಬಹಳ ಚೆನ್ನಾಗಿ ಸ್ಪಂದಿಸಿದ್ರು. ಇದು ಅವರ ಅವಗಾಹನೆಗೆ ಬಂದಿರಲಿಲ್ಲ. ಯಾಕಂದ್ರೆ ಅವರು ಕನ್ನಡಕ್ಕೆ ತುಂಬಾ ಪ್ರೋತ್ಸಾಹ ಕೊಡುವಂತ ಒಂದು ವ್ಯಕ್ತಿ. ಆದ್ರಿಂದ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.